ಓವರ್ ಥಿಂಕಿಂಗ್ಗೆ ನಾನೇ ಒಂದು ಸೊಲ್ಯೂಷನ್ ಹುಡ್ಕೊಂಡೆ. ದಿನ 51ಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಎಲ್ಲ ರುಟೀನ್ನ ಫಾಲೋ ಮಾಡಿಕೊಂಡು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಓದಕ್ಕೆ ಕೂತ್ಕೊಂಡೆ. ಅದಕ್ಕೂ ಮುಂಚೆ ವರ್ಡ್ ಆಫ್ ದ ಡೇ ವರ್ಸಟೈಲ್, ಏಬಲ್ ಟು ಅಡ್ಯಾಪ್ಟ್ ಕ್ವಿಕ್ಲಿ, ಬಹುಮುಖ. ಇದನ್ನು ಎಕ್ಸಾಂಪಲಲ್ಲಿ ಹೇಳೋದಾದರೆ ಶಿ ಈಸ್ ವೆರಿ ವರ್ಸಟೈಲ್ ಇನ್ ನೇಚರ್ ಅಂತ ಹೇಳ್ಬೋದು. ಆಮೇಲೆ ಮಂಡೆಯಿಂದ ಆಪ್ಟಿಟ್ಯೂಡ್ ಟೆಸ್ಟ್ ಇರೋದ್ರಿಂದ ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ಹಾಗೆ ಓದ್ಕೊತ ಒಂದು ಥಾಟ್ ಬಂತು, ನಾನು ಕೂಡ ಓವರ್ ಥಿಂಕಿಂಗ್ ತುಂಬ ಮಾಡ್ತಿದ್ದೆ. ಅದನ್ನು ನಾನು ಹೇಗೆ ಓವರ್ಕಮ್ ಮಾಡಿದೆ ಅಂದರೆ, ಆದಷ್ಟು ಟೈಮ್ನ ನಾನು ಪ್ರೊಡಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ, ಓದೋಕ್ಕೆ ಟ್ರೈ ಮಾಡ್ತೀನಿ, ಆ್ಯಂಡ್ ಬುಕ್ಸ್ನ ಓದ್ತೀನಿ, ನನ್ನ ಹಾಬೀಸ್ನ ಫಾಲೋ ಮಾಡ್ತೀನಿ. ಆವಾಗ ಥಿಂಕ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಓವರ್ ಥಿಂಕಿಂಗ್ ಎಲ್ಲಿಂದ ಮಾಡ್ತೀವಿ ಅಲ್ವಾ? ಅದಾದಮೇಲೆ ಊಟ ಮಾಡಿಕೊಂಡು ಚಪಾತಿ ಮಾಡಿದರು, ತಿಂದ್ಕೊಂಡು ಮಹಾಭಾರತ ನೋಡಬೇಕು ಅನ್ನಿಸ್ತು. ಹಾಗಾಗಿ ಮಹಾಭಾರತನೂ ಕೂಡ ನೋಡಿಕೊಂಡು ಮಲ್ಕೊಂಡೆ. ಅಷ್ಟೇ, ಬಾಯ್. ಎಲ್ಲಿ ಹುಟ್ಟುತ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರಲ್ಲ, ಆದರೆ ಎಲ್ಲಿ ತಲುಪ್ತೀವಿ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಹೌದಲ್ವಾ?